ಟೀಮ್ ಇಂಡಿಯಾ ಮಾಸ್ ವಿಕ್ಟ್ರಿನ ಮಾಡಿದ್ದಾರೆ ಮಚ್ಚ. ಜಿಂಬಾಬ್ವೆ ಅಗೇನೆಸ್ಟ್ 72 ರನ್ಗಳಿಂದ ಭಾರಿ ಗೆಲುವನ್ನ ಪಡ್ಕೊಂಡಿದ್ದಾರೆ ಮಚ್ಚ. ಹಂಗೆ ರನ್ ರೇಟ್ ಅಲ್ಲೂ ಸಮೇತ -100 ಬಂದಿದ್ದಾರೆ ಮಚ್ಚ. ವೆಸ್ಟ್ ಇಂಡೀಸ್ ಮೇಲೆ ಗೆದ್ರೆ ಪಕ್ಕನೋ ಸೆಮಿಫೈನಲ್ ಗೆ ಹೋಗ್ತೀವಿ ಮಚ್ಚ. ಹಂಗೆ ಹಾರ್ದಿಕ್ ಪಾಂಡ್ಯ ಮಸ್ತಾಗ್ ಬ್ಯಾಟಿಂಗ್ ಆಡಿದ್ರು, ತಿಲಕ್ ವರ್ಮಾ ಮಸ್ತಾಗ್ ಬ್ಯಾಟಿಂಗ್ ಆಡಿದ್ರು. ಹಂಗೆ ಅಭಿಷೇಕ್ ಶರ್ಮಾ ಮೆಂಟಲ್ ಮಸ್ತ್ ಬ್ಯಾಟಿಂಗ್ ನ ಮಾಡಿದ್ರು ಮಚ್ಚ. ಹಂಗೆ ಮತ್ತೆ 13ನೇ ಓವರ್ನಲ್ಲಿ ಅಕ್ಷರ್ ಪಟೇಲ್ ಬೌಲಿಂಗ್ ನ ಮಾಡ್ತಿರ್ತಾರೆ ಮಚ್ಚ. ಬೌಂಡ್ರಿ ಲೈನ್ ಹತ್ರ ಬಾಲ್ ಈಸಿಯಾಗಿ ನಿಧಾನಕ್ಕೆ ಹೋಗ್ತಿರುತ್ತೆ ಮಚ್ಚ. ಆದ್ರೆ ಅದನ್ನ ಶಿವಮ್ ದುಬೆ ಅವರು ತಡೆಯಕ್ಕೆ ಪ್ರಯತ್ನನೇ ಪಡೋದಿಲ್ಲ. ಬೇರೆ ಯಾರೇ ಇದ್ರು ಆ ಬಾಲ್ ನ ತಡೀತಿದ್ರು ಮಚ್ಚ. ಆದ್ರೆ ಶಿವಮ್ ದುಬೆ ಅದನ್ನ ತಡೆಯಕ್ ಪ್ರಯತ್ನನೇ ಪಡ್ಲಿಲ್ಲ. ಯಾಕೆ ಜಿಂಬಾಬ್ವೆ ಅಂತ ಅಂದ್ಬಿಟ್ಟು ನೆಗ್ಲೆಟಾ? ನಾವು ಕ್ರಿಕೆಟ್ ನ ನೆಗ್ಲೆಕ್ಟ್ ಆಗಿ ತಗೊಂಡ್ರೆ ಕ್ರಿಕೆಟ್ ನಮ್ಮನ್ನ ನೆಗ್ಲೆಕ್ಟ್ ಆಗಿ ತಗೊಳುತ್ತೆ. ಯಾವ್ದೋ ಒಂದು ಟೀಮ್ ಆದ್ರೂ ನಮ್ ಪ್ರಯತ್ನ ನಾವು ಪಡ್ಬೇಕು. ಏನೋ ನಿಮ್ಗೆ ಹೇಳೋಷ್ಟು ನಮ್ಗೇನ್ ಇದಿಲ್ಲ. ಸೊ ನೆಕ್ಸ್ಟ್ ವೆಸ್ಟ್ ಇಂಡೀಸ್ ಮೇಲೆ ಈ ತರ ತಪ್ಪುಗಳನ್ನ ಮಾಡ್ದಂಗೆ ಮಸ್ತಾಗೆ ಬ್ಯಾಟಿಂಗ್ ಮಾಡ್ಬಿಟ್ಟು ಮಸ್ತಾಗೆ ಬೌಲಿಂಗ್ ನ ಮಾಡ್ಬಿಟ್ಟು ಆರಾಮಾಗಿ ಸೆಮಿಫೈನಲ್ ಹೋಗ್ಲಿ ಅಂತ ಅಂದ್ಬಿಟ್ಟು ಟೀಮ್ ಇಂಡಿಯಾ ಪ್ಲೇಯರ್ಸ್ಗೆ ನಮ್ ಸೈಡ್